ಬಾಗ್ಲಾಕ್ಬಿಟ್ಟವ್ರ. ದರ್ಶನ ಮಾಡ್ಕೊಂಡು ಹೋಗೋಣ ಬಿಡಿ. ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಯಾಕಂದರೆ ಒಂದು ಒಳ್ಳೆ ದೇವಸ್ಥಾನನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ, ಹಾಗೆ ದೇವರ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ವರ್ಷದಿಂದ ಕಾಯ್ತಾ ಇದ್ದೆ ನಾನು ಇಲ್ಲಿಗೆ ಹೋಗಬೇಕು ಅಂತ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಕಾರಣಾಂತರಗಳಿಂದ ಅವತ್ತು ಹೋಗೋಕ್ಕಾಗಲಿಲ್ಲ. ಮಾರನೇ ದಿನ ಅಂದರೆ ಜೂನ್ 18ನೇ ತಾರೀಕು ನಮ್ಮದು ಆ್ಯನಿವರ್ಸರಿ ಇತ್ತು, ಬುಧವಾರ. ಮಾರನೇ ದಿನ 19ನೇ ತಾರೀಕು ಗುರುವಾರ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಸ್ತಂಭದ ರಂಗನಾಥ ಸ್ವಾಮಿ ಅಂತ ಹೆಸರೇ ತುಂಬ ವಿಶೇಷವಾಗಿದೆ ಅಲ್ವಾ? ಹೆಸರು ಕೇಳ್ತಾ ಇದ್ದರೆ ದೇವರನ್ನ ನೋಡಲೇಬೇಕು ಅನಿಸುತ್ತೆ. ಈ ದೇವಸ್ಥಾನ ಎಲ್ಲಿದೆ, ಯಾವ ಊರಲ್ಲಿದೆ, ಹಾಗೆ ಯಾವ ಸಮಯದಲ್ಲಿ ಓಪನ್ ಇರುತ್ತೆ, ವಿಶೇಷ ಪೂಜೆಗಳೆಲ್ಲ ಯಾವ್ಯಾವ ದಿನ ಇರುತ್ತೆ, ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಿನ್ನೆ ಹೋಗೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಇವತ್ತು ರೆಡಿಯಾಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ನಮ್ಮ ಅಂಗಡಿ ಹತ್ರ ಹೋಗಬೇಕು. ಇವತ್ತು ಅಂಗಡಿ ಖಾಲಿ ಮಾಡಿ ಕೀ ಕೊಟ್ಬಿಟ್ಟು ಬರಬೇಕು ಅವ್ರಿಗೆ. ಅದಕ್ಕೆ ಇವತ್ತು ಆ 2 ಕೆಲಸನೂ ಮುಗಿಸ್ಬೇಕು. ನಿನ್ನೆ ಆಗಲಿಲ್ಲ ಹೋಗೋದಕ್ಕೆ, ಎಲ್ಲ ರೆಡಿ ಆದ್ರೂ ಹೋಗೋಕ್ಕಾಗಲಿಲ್ಲ. ಆಯಿತಾ, ಹೊರಡೋಣ? ಸರಿ. ಹಾಂ, ಗುರುವಾರ ಅಲ್ವಾ ಇವತ್ತು? ಬಾಗ್ಲಾಕ್ಬಿಟ್ಟವ್ರ, ನೋಡೋಣ ನಡೀರಿ. ನಾವು ಈಗಿರುವಂಥ ಏರಿಯಾ ಸುತ್ತಮುತ್ತ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಆದಷ್ಟು ಅದನ್ನೆಲ್ಲ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಇದು ಮೊದಲನೇದು ಅಂತಲೇ ತಿಳ್ಕೊಳ್ಳಿ. ಸ್ತಂಭದ ರಂಗನಾಥ ಸ್ವಾಮಿ ದೇವಸ್ಥಾನ, ಬೆಟ್ಟನಪಾಳ್ಯ, ಕೆಂಗೇರಿ ಹೋಬಳಿ. ಬೆಂಗಳೂರಿನ ಸುತ್ತಮುತ್ತ ಇರೋರಿಗಾದರೆ 1 ಗಂಟೆ ಪ್ರಯಾಣ ಅಂತಲೇ ಹೇಳ್ಬೋದು. ತುಂಬಾ ಹತ್ತಿರ. ನಿಮಗೆಲ್ಲ ಮುಕ್ತಿನಾಗ ದೇವಸ್ಥಾನ ಗೊತ್ತೇ ಇರುತ್ತೆ. ಆ ದೇವಸ್ಥಾನಕ್ಕೆ ಹೋಗೋ ರೂಟ್ನಲ್ಲೇ ಈ ದೇವಸ್ಥಾನ ಕೂಡ ಸಿಗೋದು. ಈ ದೇವಸ್ಥಾನದ ಮುಂಭಾಗದಲ್ಲಿ ಅಂದರೆ ಪಕ್ಕದ ರೋಡ್ನಲ್ಲೇ ಸಾಯಿಬಾಬನ ದೇವಸ್ಥಾನ ಇದೆ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬ ಹಿಂದೆ ನಾನು ಆ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ, ಆನಂದಮಯಿ ಸಾಯಿಬಾಬಾ ಮಂದಿರ ಅಂತ. ಈ 2 ದೇವಸ್ಥಾನಗಳು ಕೂಡ ಅಕ್ಕಪಕ್ಕದ ರೋಡ್ನಲ್ಲೇ ಇದೆ. ಮೊದಲು ಸಾಯಿಬಾಬನ ದರ್ಶನ ಮಾಡಿಕೊಂಡು ಆಮೇಲೆ ನಾರಾಯಣ ಸ್ವಾಮಿ ದರ್ಶನಕ್ಕೆ ಬರ್ಬೋದು. ಸ್ತಂಭದ ರಂಗನಾಥ ಸ್ವಾಮಿ ದೇವಸ್ಥಾನ. ಈಗ ನಾನು ಗೇಟ್ ಒಳಗಡೆ ಬರ್ತಾ ಇದ್ದೀನಿ. ಬರ್ತಿದ್ದ ಹಾಗೆಯೇ ನೀವಿಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಅನುಗ್ರಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂತಲೇ ಇದೆ. ಇಲ್ಲಿ ಹುತ್ತ ಕೂಡ ಇದೆ ಮತ್ತು ನಾಗರ ಕಲ್ಲುಗಳಿದೆ. ಷಷ್ಠಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಮುಂದೆ ಬರ್ತಾ ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸಾಮಾನ್ಯವಾಗಿ ನಾವು ಹೊರಗಡೆ ಬಂದ ತಕ್ಷಣ ಗಣಪತಿ ದೇವಸ್ಥಾನ ಇರುತ್ತೆ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮೊದಲು ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಜನ ತುಂಬಾ ಕಡಿಮೆ ಇದ್ದಾರೆ. ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಹಾಗೆ ಬುಧವಾರ ಮತ್ತು ಶನಿವಾರ ಸ್ವಲ್ಪ ಜನಸಂಖ್ಯೆನೂ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಒಂದು 2 ನಿಮಿಷ ಕೂತ್ಕೊಂಡ್ರೂ ಕೂಡ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅಷ್ಟೊಂದು ಪಾಸಿಟಿವ್ ಎನರ್ಜಿ, ಅಷ್ಟೊಂದು ಪ್ರಶಾಂತತೆ ಇದೆ. ಮೊದಲು ದೇವಸ್ಥಾನದ ಹೊರಾಂಗಣ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ದೆ. ಗುರುವಾರದ ಪೂಜೆ ಮುಗಿದೋಗಿದೆ. ನಾವು ಹೋದಾಗಲೇ ಸುಮಾರು ಬೆಳಗ್ಗೆ ಒಂದು 10 ಗಂಟೆ ಆಗಿತ್ತು. ಹಾಗಾಗಿ ಬೆಳಗಿನ ಪೂಜೆ ಎಲ್ಲ ಬೇಗ ಮುಗಿಸಿ ಶುಕ್ರವಾರದ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ದೇವರ ಮೂರ್ತಿನೆಲ್ಲ ತೊಳೆದು ಆ ದೇವಸ್ಥಾನ ಎಲ್ಲ ಒರೆಸಿ ರೆಡಿ ಮಾಡಿಟ್ಟು ಎಲ್ಲ ಅವರು ಕೂಡ ಹೊರಡ್ತಾ ಇದ್ರು. 11 ಗಂಟೆ ತನಕ ಬೆಳಗ್ಗೆ ಹೊತ್ತು ದೇವಸ್ಥಾನ ಓಪನ್ ಇರುತ್ತಂತೆ. ಇಲ್ಲಿ ದೇವಸ್ಥಾನದ ಅಡ್ರೆಸ್ ಕೂಡ ಇದೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಬೆಟ್ಟನಪಾಳ್ಯ, ಕೆಂಗೇರಿ ಹೋಬಳಿ ಅಂತ. ಅಂದರೆ ತಾವರೆಕೆರೆಗೆ ಹೋಗೋ ಬಸ್ ಎಲ್ಲ ಕೂಡ ಈ ರೂಟಲ್ಲೇ ಬರುತ್ತೆ. ಯಾರೂ ಜನ ಇರಲಿಲ್ಲ. ಅರ್ಚಕರು ಕೂಡ ಇವ್ರು ಯಾರೋ ಚಿಕ್ಕವರೇ ಇದ್ದರು. ಅವ್ರ ಪರ್ಮಿಷನ್ ತೊಗೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಡಿ ಅಂತಲೇ ಹೇಳಿದ್ರು. ಹಾಗೆ ಅವ್ರಿಗೆ ಗೊತ್ತಿರೋಂಥ ಒಂದಷ್ಟು ವಿಚಾರ ಕೂಡ ಹೇಳಿದ್ರು. ದೊಡ್ಡವ್ರು ಯಾರಾದರೂ ಇದ್ದಿದ್ರೆ ಇಲ್ಲಿ ಕತೆ ಏನಾದರೂ ಕೇಳ್ಬೋದಾಗಿತ್ತು. ನೋಡೋಣ, ಮತ್ತೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋದಾಗ ಇಲ್ಲಿ ಪೂರ್ತಿ ವಿಚಾರನ ತಿಳ್ಕೊತೀನಿ. ಈ ಹೆಸರು ಸ್ತಂಭದ ರಂಗನಾಥ ಸ್ವಾಮಿನ? ಯಾಕೆ ಅದು ಕಂಬ ಥರ ಇದೆ ಅಂತನಾ? ಲಕ್ಷ್ಮೀ ರಂಗನಾಥ ಸ್ವಾಮಿ. ಹಾಂ, ಚೆನ್ನಾಗಿದೆಪ್ಪ. ವಿಶೇಷ ಪೂಜೆಯಲ್ಲಿ ಯಾವತ್ತಿರುತ್ತೆ? ಶನಿವಾರ, ಶುಕ್ರವಾರ, ಮಂಗಳವಾರ. ಇದು ಟೈಮಿಂಗ್ಸು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? ಹಾಂ, 8:30ವರೆಗಾ? ಬೇರೆ ದಿನ ಏನಾದರೂ ಬಂದರೆ 11 ಗಂಟೆವರೆಗಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು.
ನಾವಿಲ್ಲಿ ರಾಮವಳ್ಳಿಲಿದ್ದೀವಿ. ಬರುವಾಗ ಹೋಗುವಾಗ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ. ಇಲ್ಲ ಕುಣಿಗಲ್ ಹತ್ರ ಹಾಂ, ಅದಾಗದೇ ಉದ್ಭವ ಆಗಿರೋ ಶೈಲಿ ರಂಗಸ್ವಾಮಿ ದೇವಸ್ಥಾನ ಇದೆ. ಕುಣಿಗಲ್ ಹತ್ರನಾ? ಹೌದಾ? ಅಂದರೆ ಇದು ಕಂಬ ಎಷ್ಟಡಿ ಬರುತ್ತೆ? ಗೊತ್ತಿಲ್ಲ. ಸರಿ, ಪರವಾಗಿಲ್ಲ. ತ್ರಿಮೂರ್ತಿಗಳೆಲ್ಲ ಕಾಣಿಸ್ತದೆ. ಹೌದಾ? ಹೋಗಿ ಹತ್ತಿರದಿಂದನೇ ದೇವರನ್ನು ನೋಡಿ ಅಂತ ಹೇಳಿದ್ರು. ನಿಜ ಹೇಳ್ತೀನಿ, ಇಷ್ಟು ಒಳ್ಳೆ ದರ್ಶನ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಲೇ ಅಂದ್ಕೊಳ್ತೀನಿ. ದೇವರ ಮೂರ್ತಿ ನೋಡ್ತಾ ಇದ್ದ ಹಾಗೆ ನನಗಂತೂ ಶಿವನ ಮಡಿಲಲ್ಲಿ ಮಲಗಿರೋ ನಾರಾಯಣನ ಥರನೇ ಕಾಣಿಸ್ತಾ ಇತ್ತು. ಹಿಂದೆ ಇರುವಂಥ ಈ ಒಂದು ಸ್ತಂಭ ಶಿವಲಿಂಗದ ರೀತಿ ಕಾಣಿಸ್ತಾ ಇದೆ. ದೇವಸ್ಥಾನದ ಮುಂದೆ ಗರುಡ ಗಂಬ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಅದೇ ರೀತಿ ಇಲ್ಲಿರೋ ಶಿವಲಿಂಗ ಕೂಡ ತುಂಬಾ ಎತ್ತರವಾಗಿದೆ. ನಾವು ಕಾಳಹಸ್ತಿಯಲ್ಲಿ ಈ ರೀತಿ ದೊಡ್ಡ ಶಿವಲಿಂಗವನ್ನು ನೋಡ್ಬೋದು. ಇಲ್ಲಿ ರಂಗನಾಥ ಸ್ವಾಮಿಯ ಹಿಂದುಗಡೆ ಇರುವಂಥ ಶಿವಲಿಂಗ ಕೂಡ ಅದೇ ಥರ ಕಂಬದ ರೀತಿ ತುಂಬ ಉದ್ದವಾಗಿರೋದ್ರಿಂದ ಇಲ್ಲಿಗೆ ಆ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಶಿವ ಶ್ರೀನಿವಾಸನ ದರ್ಶನವನ್ನು ನೀವು ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಈ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಬೆಂಗಳೂರಿನ ಸುತ್ತಮುತ್ತ ಇರೋವಂಥವ್ರು ಒಂದು ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಹತ್ತಿರದಲ್ಲೇ ಇದೆ, ತುಂಬ ದೂರ ಏನಿಲ್ಲ. ಓನ್ ವೆಹಿಕಲಲ್ಲಿ ಬಂದರೆ ಸುತ್ತಮುತ್ತ ಇನ್ನೂ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಬರ್ಬೋದು. ಒಂದು ಒಳ್ಳೆ ಒನ್ ಡೇ ಟ್ರಿಪ್ ಆಗುತ್ತೆ ನಿಮಗೆ. ನನಗಂತೂ ಒಳ್ಳೆ ದರ್ಶನ ಸಿಕ್ತು, ಮನಸ್ಸಿಗಂತೂ ತುಂಬಾ ಸಂತೋಷ ಆಯಿತು. ಕೆಲವೊಂದು ವಿಚಾರನ ನನ್ನ ಸಮಾಧಾನಕ್ಕೆ ನಾನು ತುಂಬಾ ನಂಬ್ತೀನಿ. ಈ ರೀತಿ ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ನನಗೇನಾದರೂ ಸಿಕ್ಕಿದಾಗ ಅದನ್ನು ಈ ಥರ ನೋಡ್ತೀನಿ ನಾನು. ಅಂದರೆ ಒಂದು ಹೂ ಸಿಗಲಿ, ಪ್ರಸಾದ ಸಿಗಲಿ, ಅಥವಾ ಬೇರೆ ಏನಾದರೂ ಮಂಗಳ ದ್ರವ್ಯಗಳು ಸಿಗೋದು, ಅಥವಾ ಯಾರಾದರೂ ಒಳ್ಳೆ ವ್ಯಕ್ತಿಗಳ ಭೇಟಿಯಾಗೋದು, ಇದೆಲ್ಲ ಒಂದು ಶುಭ ಸೂಚಕ ಅಂತ ತಿಳ್ಕೊತೀನಿ. ಅದೇ ರೀತಿ ಇಲ್ಲಿ ನನಗೆ ಅರ್ಚಕರು ಹೂ ಕೊಟ್ಟರು, ಅದರಲ್ಲಿ 2 ಬಿಳಿ ಹೂ ಬಂದಿದೆ. ತುಂಬಾ ಸಮಾಧಾನ ಆಯಿತು. ಏನೋ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಂಡಿದೆ, ಅದು ಒಳ್ಳೆ ರೀತಿಯಲ್ಲಿ ಆಗತ್ತೆ ಅನ್ನೋ ಸೂಚನೆ ಭಗವಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ದೇವಸ್ಥಾನ ನೋಡಿದ್ರಲ್ಲ, ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?